नमस्कृत्य नरं चैव नरोत्तमं देवीं सरस्वतीं चैव ततो जयमुदीरये। ॐ शान्ति शान्ति शान्तिः। ನಾವು ಮಹಾಭಾರತದ ಆದಿಪರ್ವದಲ್ಲಿ ಪೌಲೋಮ ಪರ್ವದಲ್ಲಿ ವಿಚಾರ ಮಾಡ್ತಿದ್ವಿ. ಪೌಲೋಮ ಪರ್ವದಲ್ಲಿ ಅಧ್ಯಾಯ 12ನೇ ಅಧ್ಯಾಯ ವಿಚಾರ ಮಾಡ್ತಾಯಿದ್ದೀವಿ. ಹಿಂದಿನ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ ದುಂಡುಬ ಮತ್ತು ರುರೂರ ಸಂಭಾಷಣೆ. ದುಂಡುಬ ಪೂರ್ವ ಜನ್ಮದಲ್ಲಿ ಅವನಿಗೆ ಹೆಸರು ಸಹಸ್ರಪಾದ ಅಂತಿರುತ್ತೆ. ಅವನ ಮಿತ್ರನ ಹೆಸರು ಖಗಮ ಎಂಬ ಮಿತ್ರ ಇರ್ತಾನೆ. ಆ ಖಗಮ ಎಂಬ ಮಿತ್ರಾಗೆ ಅದು ದರ್ಭದಲ್ಲಿ ಹಾವಿನ ಥರ ಆಕಾರ ಮಾಡಿಬಿಟ್ಟು ಹೆದರಿಸಿದ್ದಕ್ಕೆ ಅವನು ಇಂಪಲ್ಸಿವ್ ಆಗಿ ಶಾಪ ಕೊಟ್ಬಿಟ್ಟಿರ್ತಾನೆ. ಆದ್ದರಿಂದ ಈ ಸರ್ಪ ಯೋನಿಗೆ ಬಂದಿರ್ತಾನೆ. ಆ ಸರ್ಪ ಯೋನಿಲಿದ್ದಾಗ ಆ ಶಾಪದ ವಿಮೋಚನೆ ರುರು ಎಂಬ ಮಹರ್ಷಿಯ ದರ್ಶನ ಆದಾಗ ನಿಮಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಅದಕ್ಕೆ ವರ ಕೊಟ್ಟಿರ್ತಾನೆ. ಇವಾಗ ರುರುವಲ್ಲಿ ಆ ಖಂಡಿತ ಹಾವನ್ನೆಲ್ಲ ಇಟ್ಕೊಂಡು ಸಾಯಿಸ್ತಾ ಇರ್ತಾನೆ. ಆ ಸಮಯದಲ್ಲಿ ದುಂಡುಬ ಮತ್ತು ರುರು ಸಂವಾದನೆ ನಡೆಯುತ್ತೆ. ದುಂಡುಬು ಅವನು ಅಹಿಂಸೆ ಬಗ್ಗೆ ಎಲ್ಲ ಚೆನ್ನಾಗಿ ಪ್ರವಚನ ಎಲ್ಲ ತಿಳಿಸ್ತಾನೆ. ಅದಾದ ನಂತರ ಆ ಹೇಳೋ ಸ್ಟೋರಿಯಲ್ಲಿ ಆಸ್ತಿಕ ಎಂಬ ಉತ್ತಮವಾದ ವ್ಯಕ್ತಿಯಿಂದ ನಾವು ಸರ್ಪಗಳೆಲ್ಲ ಅಷ್ಟೋ ಇಷ್ಟೋ ಸ್ವಲ್ಪ ಉಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಶಬ್ದ ಅಂತ. ಜನಮೇಜಯನ ಸರ್ಪಯಾಗ ಮತ್ತು ಆಸ್ತಿಕ ಅಂತ. ಈಗ ರುರುಗೆ ಕುತೂಹಲ ಜಾಸ್ತಿ ಆಗಿಬಿಟ್ಟಿದೆ. ಆ ಆಸ್ತಿಕ ಅನ್ನೋನು ಯಾರು, ಅವನು ಹೇಗೆ ಅವನಲ್ಲಿ ಏನು ಸಾಮರ್ಥ್ಯ ಇತ್ತು, ಯಾಕೆ ಹೆಂಗೆ ಅವನು ಜನಮೇಜಯನ ಸರ್ಪಯಾಗವನ್ನು ಅಂತಿಮ ಸಮಯದಲ್ಲಿ ನಿಲ್ಲಿಸಿಬಿಟ್ಟು ಅವರ ಸಂಬಂಧಿಕರಾದವನು ಈ ಥರ ಮಿಕ್ಕಿದ ಹಾವುಗಳನ್ನೆಲ್ಲ ಸಂರಕ್ಷಣೆ ಮಾಡ್ದ ಅನ್ನೋ ಕುತೂಹಲ ಹೆಚ್ಚಾಗುತ್ತೆ. ಆ ಕುತೂಹಲ ಹೆಚ್ಚಾಗಿ ಅದ್ರ ಬಗ್ಗೆ ಈಗ ಮತ್ತೆ ಕೇಳಕ್ಕೆ ಹೋಗ್ತಾನೆ ದುಂಡುಬು ಹತ್ರ. ಹೇಳಪ್ಪ ಅದು ಏನು ಆಸ್ತಿಕ ಅನ್ನೋನು ಯಾರಂದರೆ ಅದಕ್ಕೆ ಲಿಮಿಟೇಷನ್ಸ್ ಇರುತ್ತೆ. ಕೆಲವೊಂದು ಪುರಾಣ ವಚನಗಳು ಯಾರಿಂದ ಕೇಳಬೇಕೋ ಅವರಿಂದನೇ ಕೇಳಬೇಕಂತ ಬರೆದಿಟ್ಟಿರ್ತಾರೆ. ಅದಕ್ಕೆ ಇಲ್ಲ ನೀವು ಈ ವಿಷಯಗಳನ್ನೆಲ್ಲ ಜನಮೇಜಯನ ಸರ್ಪಯಾಗದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷ ಪುರುಷಾರ್ಥಗಳಿರ್ತವೆ. ಸರಿಯಾದ ಯೋಗ್ಯವಾದ ವ್ಯಕ್ತಿಯಿಂದ ನೀನು ಇದನ್ನೆಲ್ಲ ನೀನು ಶ್ರವಣ ಮಾಡಬೇಕು. ನಾನು ಹೇಳೋಷ್ಟು ನಾನು ಹೇಳ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಅಂತರ್ಧಾನ ಆಗಿಬಿಡ್ತೇನೆ. ಅಂತರ್ಧಾನ ಆಗಿಬಿಟ್ರೆ ರುರುಗೆ ಈಗ ಫುಲ್ಲು ಕ್ಯೂರಿಯಾಸಿಟಿ ಹೆಚ್ಚಾಗ್ಬಿಟ್ಟಿದೆ ಆ ಜನಮೇಜಯನ ಸರ್ಪಯಾಗದ ಬಗ್ಗೆ. ಮತ್ತು ಅದ್ರ ಮುಖ್ಯವಾಗಿ ಆಸ್ತಿಕನೆಂಬ ಪೂರ್ವ ಜನ್ಮದ ಸಂಸ್ಕಾರ ಏನೋ ಇರುತ್ತೆ ಅವನ ಮೇಲೆ ಸಿಕ್ಕಾಪಟ್ಟೆ ಆಸ್ತಿಕ, ಯಾರು ಅವನ ಆಸ್ತಿಕ, ಹೆಂಗೆ ನಿಲ್ಲಿಸ್ಬಿಟ್ಟ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕುತೂಹಲ ಆಗುತ್ತೆ. ಅಲ್ಲಿ ಇಲ್ಲಿ ಬೆಟ್ಟದಲ್ಲಿ ಕಿರಿಸ್ತಾ ಸಹಸ್ರಪಾದ ಅದೊಂದು ರಹಸ್ಯ ಹೇಳ್ಬಿಟ್ಟು ಹೋಗುವಂಥ ಅಷ್ಟು ಕಿರ್ಚಾಡಿ ಸುಸ್ತಾಗಿ ಬಿದ್ದೋಗ್ಬಿಡ್ತಾನೆ. ಮತ್ತು ಏನೂ ಪ್ರಯೋಜನ ಇಲ್ದಿರ ಮತ್ತು ವಾಪಸ್ ಬಂದು ತಂದೆ ಹತ್ರ ಹೇಳ್ಕೊತಾನೆ. ತಂದೆ ನನಗೆ ಈ ಥರ ದುಂಡುಬ ಪರಿಚಯ ಆಯಿತು, ಈ ಥರ ಎಲ್ಲ ಹೇಳ್ದ. ನನಗೆ ಸಿಕ್ಕಾಪಟ್ಟು ಕುತೂಹಲ ಹೆಚ್ಚಾಗ್ಬಿಟ್ಟಿದೆ. ಹೆಂಗೆ ಕುತೂಹಲ ಆಗಿಬಿಟ್ಟಿದೆ ಅಂದರೆ ನನಗೆ ಏನು ಅಮೃತ ಕೊಟ್ಟರು ಕೂಡ ಬೇಡ ಅನಿಸ್ತಾ ಇದೆ. ಅಷ್ಟೊಂದು ಕುತೂಹಲ ಹೆಚ್ಚಾಗ್ಬಿಟ್ಟಿದೆ. ಈ ಆಸ್ತಿಕನೆಂಬವನು ಯಾರು ಅಂದರೆ ಆವಾಗ ಅವ್ರ ತಂದೆ ಪ್ರಮಿತಿನೇ ಹೇಳ್ತಾನೆ ಆಸ್ತಿಕ ಅನ್ನೋ ಒಂದು ಚರಿತ್ರೆ ಏನಂತ. ಅದಕ್ಕೆ ಮುಂಚೆ ನೀನು ಆಸ್ತಿಕ ಯಾರು ತಿಳ್ಕೊಬೇಕಂದ್ರೆ ಅವ್ರ ವಂಶದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅಂದ್ಬಿಟ್ಟು ಜರತ್ಕಾರು ಅನ್ನೋ ಒಬ್ಬ ವ್ಯಕ್ತಿಯ ಬಗ್ಗೆ ಸ್ಟಾರ್ಟ್ ಮಾಡ್ತಾನೆ ನನ್ನ ಸ್ಟೋರಿ. ಜರತ್ಕಾರು ಬ್ರಾಹ್ಮಣೋತ್ತರರಲ್ಲಿ ಆಸ್ತಿಕನು ತುಂಬ ಉತ್ತಮವಾಗಿರ್ತಾನೆ. ಅವರ ತಂದೆಯೇ ಜರತ್ಕಾರು ಆಗಿರ್ತಾನೆ. ಆ ಜರತ್ಕಾರ್ ಸ್ಟೋರಿ ಏನಂದರೆ ಹಿಂಗೆ ತುಂಬ ತಪೋನಿಷ್ಠನಾಗಿರ್ತಾನೆ. ಮತ್ತು ಯಾವ ಮದುವೆ ಕಡೆ ಏನು ಒಳಗಿರೋದಿಲ್ಲ, ಯಾವಾಗಲೂ ತಪಶ್ಚರ್ಯ ಮಾಡ್ತಾಯಿರ್ತಾನೆ. ತಪಶ್ಚರ್ಯ ಮಾಡ್ತಾಯಿದ್ರೆ ಒಂದು ದಿವಸ ಹಿಂಗೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ರೆ ಒಂದು ಹಳ್ಳ ಸಿಕ್ಕುತ್ತೆ. ಹಳ್ಳದಲ್ಲಿ ಒಂದು ಯಾರೋ ಉಲ್ಟಾ ಹಿಂಗೆ ನೇತಾಡ್ತಾ ಇದ್ದಾರೆ. ಕೆಳಗಡೆ ಬೀಳೋ ಪ್ರಾಯದಲ್ಲಿ ಬರ್ತಾಯಿದ್ದಾರೆ. ಯಾವುದೋ ಒಂದು ಅವರ ಹಗ್ಗದಿಂದ ಒಂದು ಕಟ್ಟಿಗೆ ಕೊಂಬೆಗೆ ಕಟ್ಟಾಕಿದ್ದಾರೆ. ಆ ಕೊಂಬೆ ಕೂಡ ಇಲ್ಲಿ ಕಚ್ತಾ ಇದೆ. ಇನ್ನೇನು ಆ ಇಲ್ಲಿ ಪೂರ್ತಿ ಕಚ್ಬಿಟ್ರೆ ಇನ್ನು ಕೆಳಗಡೆ ಪತನ ಆಗಿಬಿಡುತ್ತೆ ಅವ್ರದ್ದು.
ಅವ್ರನ್ನ ಕೇಳ್ತಾನೆ, ಯಾರು ನೀವು, ಇಂಥ ದುಃಖ ಸ್ಥಿತಿಯಲ್ಲಿದ್ದೀರಾ, ನೀವು ಯಾರು ಅಂದ್ಬಿಟ್ಟು. ಅಂದರೆ ಅವನ ಒಂದು ಪ್ರೊಜೆಕ್ಷನ್, ಅದು ಪಿತೃದೇವತೆಗಳು ಆ ಥರ ಅವ್ರು ದರ್ಶನ ಮಾಡಿಸಿದ್ದಾರೆ. ಅಯ್ಯೋ ನಾವು, ಅವ್ರದ್ದು ವಂಶ ಇರುತ್ತೆ, ಯಾಯಾವರ ವಂಶೀಯರು ಅಂತ, ಯಾಯಾವರ ಅಂತ, ಯಾಯಾವರ ವಂಶೀಯರು ಅಂತ ನಾವು ಏನು ಮಾಡೋದು, ನಮ್ಮ ವಂಶದಲ್ಲಿ ಒಬ್ಬನು ಜರತ್ಕಾರ ಅನ್ನೋನೊಬ್ಬ ಮಿಕ್ಕಿದ್ದ, ಅವನು ಮಂದಬುದ್ಧಿ ಆಗಿದ್ದಾನೆ, ಅವನು ಮದುವೆ ಮಾಡ್ಕೊಳ್ತೀರಾ, ತುಂಬ ಯಾವಾಗ ತಪಶ್ಚರ್ಯದಲ್ಲಿ ನಿರತನಾಗಿರ್ತಾನೆ, ಆದ್ದರಿಂದ ಅವನು ಸಂತಾನ ಆಗೋ ಸಾಧ್ಯತೆ ಇಲ್ಲವಲ್ಲ, ನಮ್ಮ ಪಿತೃಗಳೆಲ್ಲ, ನಮ್ಮ ವಂಶವೇ ಪತನ ಆಗ್ತಾಯಿದೆ, ಅಧೋಗತಿಗೆ ಹೋಗ್ತಾಯಿದ್ದೀವಿ ನಾವು ಅಂತ ಹೇಳ್ತಾರೆ. ಅಯ್ಯೋ, ಮತ್ತು ನೀನು ಇಷ್ಟೊಂದೆಲ್ಲ ಕೇಳಿ ನಮ್ಮ ಬಗ್ಗೆ ನಿನ್ಗೆ ಇಷ್ಟೊಂದು ಚಿಂತೆ ಮಾಡ್ತಾಯಿದ್ದೆ, ನೀನು ಯಾರಪ್ಪ ಅಂತ ಕೇಳ್ತಾರೆ. ಅಯ್ಯೋ, ಆ ಮಂದಬುದ್ಧಿಯಾದ ಜರತ್ಕಾರನು ನಾನೇ ಅಂತಾನೆ. ಮತ್ತು ಹೇಳ್ತಾನೆ, ಮತ್ತು ನೋಡು ನನಗೇನು ಸಂಸಾರದಲ್ಲಿ ಹೋಗೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತಾನೆ. ಇದು ಸುಮಾರು ಜನ ಮಾಡೋದು, ಸುಮಾರು ಜನ ಗೊತ್ತಿಲ್ಲ. ಅನಾಶ್ರಮೇ ನಾ ತಿಷ್ಠೇತ್ ಅಂತ. ನಿನಗೆ ಸಂಸಾರದಲ್ಲಿ ವಿವಾಹ ಮಾಡ್ಕೊಳ್ಳೋ ಉದ್ದೇಶ ಇಲ್ಲ ಅಂದರೆ ನೀನು ಇಮಿಡಿಯೇಟಾಗಿ ಸನ್ಯಾಸ ತಗೋಬೇಕು. ಹಂಗೆ ಇಂಡಿವಿಜುವಲಾಗಿ ಜೀವನ ನಡೆಸಬಾರ್ದು. ಶಾಸ್ತ್ರ ನಿಷಿದ್ಧ ಕರ್ಮಗಳು ಮಾಡೋ ಪ್ರಲೋಭ ಬಂದ್ಬಿಡುತ್ತಂತೆ ಆವಾಗ. ಅದಕ್ಕೆ ಅನಾಶ್ರಮೇ ನಾ ತಿಷ್ಠೇತ್ ಅಂತ. ತುಂಬ ಅದು ಶಾಸ್ತ್ರ ವಿರುದ್ಧವಾದದ್ದು. ಸುಮಾರು ಜನ ಇಂಡಿವಿಜುವಲ್ ಲೈಫ್ ಅಂದ್ಬಿಟ್ಟು ಆ ಥರ ಸೆಟ್ಲಾಗಿಬಿಟ್ಟು ಹಂಗೆ ಸಪ್ರೇಟಾಗಿರ್ತಾರೆ. ಇರಲೇಬಾರ್ದು. ನಿನಗೆ ಮದುವೆ ಮಾಡ್ಕೊಳ್ಳೋ ಉದ್ದೇಶ ಇಲ್ಲ ಅಂದರೆ ಈಗ ಮತ್ತು ಇಮಿಡಿಯೇಟಾಗಿ ನೀನು ಸನ್ಯಾಸ ತಗೋಬೇಕು. ಕೇವಲ ಬ್ರಹ್ಮಚಾರಿ ಥರ ಇಂಡಿವಿಜುವಲ್ ಆಗಿ ಜೀವನ ನಡೆಸೋದು ಇಲ್ಲವೇ ಇಲ್ಲ, ಶಾಸ್ತ್ರ ವಿಧಾನ ಇಲ್ಲವೇ ಇಲ್ಲ. ತುಂಬ ದೊಡ್ಡ ದೋಷ ಆಗುತ್ತೆ ಅದು. ಆ ಥರ ಇವನು ತಪಶ್ಚರ್ಯ ಅದು ಮಾಡೋದ್ರಿಂದ ಸನ್ಯಾಸನೂ ತಗೊಂಡಿಲ್ಲ. ಸನ್ಯಾಸ ತಗೊಂಡಿದ್ರೆ ಆ ಪಿತೃ ಉದ್ಧಾರ ಆಗಿಬಿಟ್ಟಿರ್ತಾರೆ, ಮೋಕ್ಷನೇ ಸಿಕ್ಬಿಡುತ್ತೆ. ಸನ್ಯಾಸನೂ ತಗೊಂಡಿಲ್ಲ, ಮತ್ತು ಅಲ್ಲಿದ್ದು ಮದುವೆ ಮಾಡಿಕೊಂಡು ವಂಶೋದ್ಧಾರನ ಕೂಡ ಪಿತೃಕರ್ಮಗಳು ಮಾಡೋರನ್ನು ಕೂಡ ಮುಂದುಗಡೆ ಬಿಡ್ತಾ ಇಲ್ಲ. ಪಿತೃಋಣ, ದೇವಋಣ, ಋಷಿ ಋಣ, ಇವೆಲ್ಲ ಮಾತೃಋಣ, ಈ ಎಲ್ಲ ಪ್ರಕಾರದ ಋಣಗಳು ತೀರಿಸ್ಕೊಳ್ದಿರ ಮೋಕ್ಷಕ್ಕೆ ಪ್ರಯತ್ನ ಮಾಡಿದ್ರೆ ಮೋಕ್ಷ ಸಿಗೋದಿಲ್ಲ ಅಂತ ವಿವೇಕ ಚೂಡಾಮಣಿ ಟೀಕಾಲೇ ನೋಡಿದ್ದೀವಿ ನಾವು. ವೈರಾಗ್ಯ ಸರಿ ಇಲ್ಲ ಅಂದ್ಬಿಟ್ಟು ಇವೆಲ್ಲ 3 ಋಣಗಳಿಂದ ಎಸ್ಕೇಪ್ ಮಾಡಿ ಬಂದ್ರೆಗೇನ ಅದು ಮತ್ತೆ ಅಲ್ಲಿ ಅಂತಃಕರಣ ಶುದ್ಧಿಯಲ್ಲೂ ಕೂಡ ಎಷ್ಟೋ ವಿಘ್ನಗಳು ಬರ್ತಾ ಇರ್ತವೆ. ಆದ್ದರಿಂದ ಯಾವ ಪಾರ್ಟ್ ಆ ಪಾರ್ಟ್ ಕ್ಲೀನಾಗಿ ಮುಗಿಸ್ಕೊಂಡು ಈ ಕಡೆ ಬಂದಿರಬೇಕು. ಕಲಿಯುಗದಲ್ಲಂತೂ 100% ನಿಯಮ ಏನಿದೆ ಅಂದರೆ ಈಗ ಈ ವರ್ಣಾಶ್ರಮ ಧರ್ಮ, ಫಸ್ಟು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ ಕ್ರಮನೇ 100% ಎಲ್ಲರೂ ಸೆಲೆಕ್ಟ್ ಮಾಡ್ಕೋಬೇಕಂತ ಮೇನ್ ವಿಧಿವಾಕ್ಯ ಇದೆ. ಮತ್ತು ಹೆಚ್ಚು ವೈರಾಗ್ಯ, ದಹರೇವ ವಿರಜೇತ ದಹರೇವ ಪ್ರವರಜೇತ ಅಂದ್ಬಿಟ್ಟು ತುಂಬ ವೈರಾಗ್ಯ ಹೆಚ್ಚಾಗ್ಬಿಡುತ್ತೆ ಅಂದಾಗ ಮಾತ್ರ ಡೈರೆಕ್ಟ್ ಬ್ರಹ್ಮಚರ್ಯಾಶ್ರಮದಿಂದ ಸನ್ಯಾಸಾಶ್ರಮಕ್ಕೆ, ಯಾವ ಆಶ್ರಮದಿಂದ ಡೈರೆಕ್ಟ್ ಸನ್ಯಾಸಾಶ್ರಮಕ್ಕೆ ಬರ್ಬೋದು. ಇಲ್ಲಾಂದರೆ ಈ ಕ್ರಮವನ್ನು ಕಂಪಲ್ಸರಿ ಅನ್ವಯಿಸಬೇಕು. ಡ್ಯೂಟಿಗಳನ್ನು ನಮಗೆ ಕೊಟ್ಟಿರೋ ಸೃಷ್ಟಿ ಕರ್ಮದಲ್ಲಿ ಒಬ್ರಿಗೊಬ್ಬರು ಸಪೋರ್ಟಿವ್ ಆಗಿರಬೇಕು. ತಂದೆ ತಾಯಿ ಒಂದು ಮಗುಗೆ ಜನ್ಮ ಕೊಟ್ಟುಬಿಟ್ಟು ಅವ್ರಿಗೊಂದು ಅಪೇಕ್ಷೆ ಇರುತ್ತೆ, ನಾವು ವಯಸ್ಸಾದ ಮೇಲೆ ನಮ್ಮನ್ನು ಹೆಣ್ಣು ಸಾಕ್ತಾನೆ ಅನ್ನೋ ಒಂದು ಅಪೇಕ್ಷೆ ಬುದ್ಧಿಯಿಂದ ಅದೆಲ್ಲ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಂಥ ಒಂದು ಅಪೇಕ್ಷೆ ಮೇಲೇ ನೀನು ಮನ ಹೆಸರು ಹಾಕಿ ಬಂದಿದ್ದೆ ಅಂದ್ರೆ ಅವರು ಆ ದುಃಖದಲ್ಲೇ ಪ್ರಾಣ ಬಿಡೋ ಸಂಭಾವನೆ ಕೂಡ ಇದ್ಬಿಟ್ಟಿರುತ್ತೆ. ಏನು ಇನ್ನೊಬ್ಬ ತಮ್ಮನೋ ಅಣ್ಣನೋ ಇರಬೇಕು, ಅವರ ಶ್ರೇಯೋಭಿಲಾಷ, ಇಲ್ಲ ನಿಮಗೆ ಅತ್ಯಂತ ವೈರಾಗ್ಯ ಆದರೂ ಇರಬೇಕು. ಅತ್ಯಂತ ವೈರಾಗ್ಯ ಇತ್ತಂದ್ರೆಗಿನ ಪರಮಾತ್ಮ ಯಾರೋ ಅವರ ಪ್ರಾರಂಭದವ್ರು ನೋಡ್ಕೊತಾರೆ. ಯಾಕಂದರೆ ತಂದೆ ತಾಯಿ ಕೂಡ ಅವ್ರ ಜೀವನ ಕೂಡ ಉದ್ಧಾರ ಆಗಿಬಿಡುತ್ತೆ. ನೀನು ಮೋಕ್ಷ ಹೊಂದಿದೆ ಅಂದರೆ. ಇಲ್ಲಿ ವೈರಾಗ್ಯನೂ ಸರಿ ಇಲ್ಲ, ಅಲ್ಲಿ ರೆಸ್ಪಾನ್ಸಿಬಿಲಿಟೀಸಿಂದ ಎಸ್ಕೇಪ್ ಮಾಡಿ ಬಂದರೆ ಅಂತೂ ಉಭಯತಃ ಪತನ ಆಗುತ್ತೆ. ಈಗ ನೋಡಿ, ಇಂಥಷ್ಟು ತಪಶ್ಚರ್ಯ ಅಂತ ಸ್ತುತಿ ಮಾಡಿ ಕೂಡ ಮಂದಬುದ್ಧಿ ಅಂತ ಪಿತೃದೇವತೆಗಳು ಇದು ಮಾಡ್ತಾರೆ. ಜರತ್ಕರ ಆ ಮಂದಬುದ್ಧಿ ಆದವನು ನಾನೇ ಅಂತ ಮಹಾ ತಪಸ್ವಿ ಆಗಿರ್ತಾರೆ. ಬಟ್ ವರ್ಣಾಶ್ರಮ ಧರ್ಮದ ಪ್ರಕಾರದಲ್ಲಿ ಅವ್ನು ಮಿಸ್ಟೇಕೆ ಮಾಡ್ತಾ ಇರ್ತಾರೆ. ಸರಿ, ನಾನು ನನ್ನ ಸಲುವಾಗಿತ್ತು, ನಾನು ಮದುವೆ ಆಗಕ್ಕೆ ಇಷ್ಟ ಇಲ್ಲ, ನಿಮ್ಮಗಳು ಉದ್ಧಾರ ಆಗೋದಕ್ಕೆ ನಾನು ಮದುವೆ ಆಗ್ತೀನಿ ಬಿಡಿ, ಬಟ್ ನನ್ನದೊಂದು ಕಂಡೀಷನ್, ನಾನು ಮದುವೆ ಆಗೋ ಹೆಣ್ಣು ಹೆಸರು ಕೂಡ ಜರತ್ಕಾರು ಅಂತಲೇ ಇರಬೇಕು. ಅವನ ಹೆಸರು ಜರತ್ಕಾರು ಇರುತ್ತೆ, ಆ ಹೆಣ್ಣು ಹೆಸರು ಕೂಡ ಜರತ್ಕಾರು ಅಂತಲೇ ಇರಬೇಕು ಅಂತ. ಮತ್ತು ನನ್ನ ಹತ್ರ ಏನು ಸಂಪತ್ತಿಲ್ಲ, ನಾನು ಭಿಕ್ಷೆ ಬೇಡ್ಕೊಂತ ಜೀವನ ನಡೆಸ್ತಾ ಇದ್ದೀನಿ, ಅದಕ್ಕೆ ನಾನು ಭಿಕ್ಷೆ ರೂಪದಲ್ಲೇ ಕನ್ಯೆಯನ್ನು ಕೇಳ್ತೀನಿ. ಭಿಕ್ಷೆ ರೂಪದಲ್ಲಿ ಯಾರು ನನಗೆ ಕನ್ಯೆ ಕೊಡ್ತಾರೋ ಆವಾಗ ಮದುವೆ ಆಗುತ್ತೆ, ಇಲ್ಲ ಅಂದರೆ ಇನ್ನು ದೇವರ ಗತಿ ಅಂದ್ಬಿಟ್ಟು ಹಂಗೆ ಹೇಳ್ಬಿಟ್ಟು ಅವ್ರಿಗೆ ಮುಂದೆ ಹೋದಾಗೆಲ್ಲ ಕನ್ಯೆ ಭಿಕ್ಷೆ ಮಾಡಿ ಅಂತ ಕೇಳ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಆ ಥರ ಕೇಳ್ಕೊಂಡು ಹೋಗ್ತಾ ಇದ್ರಿಗೆಲ್ಲ ಅಲ್ಲಿ ವಾಸುಕಿ ಎಂಬ ಹಾವಿರುತ್ತೆ.
ಆ ವಾಸುಕಿ ಎಂಬ ಹಾವಿನ ತಂಗಿ, ಆಕೆ ಹೆಸರು ಕೂಡ ಜರತ್ಕಾರು ಅಂತ. ಆ ವಾಸುಕಿಯನ್ನು ಕರೆದು ಬಿಟ್ಟಿದ್ದನು ಬ್ರಾಹ್ಮಣೋತ್ತಮ, ಬನ್ನಿ ನಾನು ನಿಮಗೆ ಕನ್ಯಾ ಭಿಕ್ಷೆ ಕೊಡ್ತೀನಿ ಅಂದ್ಬಿಟ್ಟಿದ್ದನು. ತಂಗಿಯನ್ನು ಕೊಟ್ಬಿಡ್ತಾನೆ. ಇದ್ರ ಹಿಂದಗಡೆ ದೊಡ್ಡ ಸ್ಕೀಮೇ ಇರುತ್ತೆ, ಮುಂದೆ ಬರುತ್ತೆ ಸ್ಟೋರಿ. ಪ್ರಜಾಪತಿಗೆ ಇಬ್ಬರು ಹೆಣ್ಮಕ್ಳು ಇರ್ತಾರೆ, ಕುದ್ರು ಮತ್ತು ವನಿತೆ. ಕುದ್ರು ಮತ್ತು ಇಬ್ಬರು ತುಂಬ ಸುಂದರವತಿಯಾಗಿರ್ತಾರೆ, ಗುಣವತಿಗಳಾಗಿರ್ತಾರೆ. ಮತ್ತು ಇಂಥವನ್ನ ಯೋಗ್ಯವಾದ ವ್ಯಕ್ತಿ ಕೊಡಬೇಕಂದ್ಬಿಟ್ಟು ಕಶ್ಯಪ ಋಷಿಗೆ ಮದುವೆ ಮಾಡಿಸ್ತಾರೆ. ಇಬ್ಬರನ್ನೂ ಒಂದು ಋಷಿಗೆ ಮದುವೆ ಕೊಟ್ಟಿರ್ತಾರೆ. ಕಶ್ಯಪರು ಸಾಮಾನ್ಯ ಪ್ರಜಾಪತಿ ಅಷ್ಟೇ ಪವರ್ಫುಲ್ ಆಗಿರುವಂಥ ವ್ಯಕ್ತಿ ಕಶ್ಯಪರು ಕೊಟ್ಟಿರ್ತಾರೆ. ಮತ್ತು ಅವ್ರ ತಂದೆ ಸೀಕ್ರೆಟ್ ಇಟ್ಟಿರ್ತಾರೆ, ಕಶ್ಯಪರು ಸಾಕ್ಷಾತ್ ಪರಮಾತ್ಮ ಸ್ವರೂಪರೇ ಆಗಿದ್ದಾರೆ, ನೀವು ಏನು ವರ ಕೇಳಿದ್ರು ಕೂಡ ಅವರು ನಿಮಗೆ ವರ ಪ್ರದಾನ ಕೊಡ್ತಾರೆ, ನಿಮ್ಮ ಗಂಡನ ಹತ್ರ ನೀವು ವರ ಕೇಳ್ಕೊಳ್ಳಿ ಅಂತ ಹೇಳಿರ್ತಾನೆ ತಂದೆ. ಸರಿ ಅಂತ ಆವಾಗ ವನಿತೆ ಕುದ್ರು ವರ ಕೇಳ್ತಾಳೆ. ನಿನಗೇನು ವರ ಬೇಕು ಅಂದರೆ, ನನಗೆ 1000 ಜನ ತುಂಬ ಬಲವಂತವಾದ ಸರ್ಪಗಳು ನನ್ನ ಮಕ್ಕಳಾಗಿ ಹುಟ್ಟಬೇಕು ಅಂತ ವರ ಕೇಳ್ತಾಳೆ. ಅವ್ರವ್ರ ಟೇಸ್ಟ್ ಹಂಗೆ. ಈ ವನಿತೆ ಇರ್ತಾಳಲ್ಲ, ಸ್ವಲ್ಪ ಅಸೂಯೆ ಗುಣ ಎಲ್ಲರಲ್ಲೂ ಇರುತ್ತೆ. ಇದು ನಾವು ಗಮನಿಸಬೇಕು. ನಮ್ಮಲ್ಲೆಲ್ಲರಲ್ಲೂ ಕೂಡ ಅಸೂಯೆ ಗುಣ ಅನ್ನೋದು ಹೆಚ್ಚು ಕಡಿಮೆ 100% ಅಂತ ಹೇಳ್ಬೋದು. ಯಾರಾದರೂ ಒಬ್ಬರು ಬೆಳವಣಿಗೆ ಆದರೆ ನಮಗೆ ಗೊತ್ತಿಲ್ಲದಂಗೆ ಅವ್ರ ಮೇಲೆ ನಮಗೆ ಕೋಪದ ವೃತ್ತಿ ಬರೋದು, ದ್ವೇಷ ಬೆಳೆಯೋದು, ಅವ್ರ ಕಂಡ್ರೆ ನಮ್ಗೆ ಆಗದೇ ಇರೋ ಅಂಥದ್ದು ಇಂಥದ್ದು ನಡೀತಾ ಇರುತ್ತೆ ಮನಸ್ಸಿನಲ್ಲಿ. ನಮಗಿಂತ ಹೆಚ್ಚು ಬುದ್ಧಿವಂತರಾಗೋವ್ರನ್ನೂ ನಮ್ಗೆ ಇಷ್ಟ ಆಗೋಲ್ಲ, ಹೆಚ್ಚು ಡೆವಲಪ್ಮೆಂಟ್ ಆಗೋದು ಇಷ್ಟ ಆಗೋದಿಲ್ಲ. ಮನಸ್ಸಿನ ಸ್ವಭಾವ ಅದು. ಸಣ್ಣ ವಯಸ್ಸಿಂದ ನಾನು ನೋಡ್ತಾ ಬರ್ತಾ ಇರ್ತೀನಿ. ಸಣ್ಣ ವಯಸ್ಸು ಸ್ಕೂಲಲ್ಲಿ ನಾನು ಫಸ್ಟ್ ರ್ಯಾಂಕ್ ಬರೋದ್ರಿಂದ ಕೂಡ ಸುಮಾರು ಜನಕ್ಕೆ ಶತ್ರು ಆಗಬೇಕಾಗಿತ್ತು. ಏನೂ ಇಲ್ಲ, ಸಮಸ್ಯೆ ಇಲ್ಲ, ಆಸ್ತಿ ಹಂಚ್ಕೊಳ್ಳೋದಿಲ್ಲ, ಏನೂ ಇಲ್ಲ. ಫಸ್ಟ್ ರ್ಯಾಂಕ್ ಬರ್ತಾಯಿದ್ದೀನಿ ಅಂತ ಅದಕ್ಕೆ ಕೆಲವೊಂದು ವರ್ಗ ನಮ್ಮನ್ನು ದ್ವೇಷ ಮಾಡೋದು. ಆ ಥರ ಎಲ್ಲಿ ಹೋದರೂ ಕೂಡ ಅಷ್ಟೇ, ಅಭಿವೃದ್ಧಿ ಹೊಂದುತ್ತಾ ಇದ್ರಾಗೇನ ಅದನ್ನು ಅಸೂಯೆ ಪಡುವಲ್ಲಿ ಸಿಕ್ಕಾಪಟ್ಟೆ ಇರ್ತಾನೆ. ಈ ಕಲಿಯುಗದಲ್ಲಂತೂ ತುಂಬ ದರಿದ್ರವಾಗಿರುತ್ತೆ ಅಸೂಯೆ ಬುದ್ಧಿ. ಒಬ್ಬರು ಮುಂದೆ ಹೋದರೆ ತಡೆಯೋದಕ್ಕಾಗೋದಿಲ್ಲ. ಸ್ವಂತ ಅಣ್ಣ ತಮ್ಮಂದರೆ ಆಗಲಿ, ಯಾರೇ ಆಗಲಿ, ಎಲ್ಲ ರಿಲೇಷನ್ ಕೂಡ ಅಷ್ಟೇ. ಒಬ್ಬರು ಮುಂದೆ ಹೋದರೆ ನೋಡಿ ಸಹಿಸೋದಕ್ಕಾಗೋದಿಲ್ಲ. ಒಬ್ಬರು ಸುಖವಾಗಿದ್ದರೆ ಇನ್ನೊಬ್ಬರಂತೂ ಸಹಿಸೋದಕ್ಕಾಗೋದೇ ಇಲ್ಲ. ಭಯಂಕರವಾದ ಅಸೂಯೆ ಇರುತ್ತೆ. ಈಗ ಕುದ್ರು ಏನೋ ಈ ಥರ ಒಂದು ವರ ಕೇಳಿದ್ರು. ವನಿತೆ, ನನಗೆ 2 ಮಕ್ಕಳು ಬೇಕು, ಆ 2 ಎಷ್ಟು ಬಲವಂತರಾಗಿರಬೇಕಂದ್ರೆ ಕುದ್ರುವಿನ 1000 ಮಕ್ಕಳಿಗಿಂತನೂ ಹೆಚ್ಚು ಬಲವಂತರಾಗಿರೋವಂಥ ಮಕ್ಕಳು ಬೇಕು ಅಂತ ಕೇಳ್ಬಿಡ್ತಾರೆ. ನೀನು ಸಪ್ರೇಟಾಗಿ ಕೇಳ್ಬೋದಲ್ಲ, ಅಲ್ಲಿ ಕಂಪ್ಯಾರಿಸನ್ ಮಾಡಿಕೊಂಡು ವರ ಕೇಳ್ತಾರೆ. ಅಲ್ಲೇ ಅದು ಗಾಂಧಾರಿದು ಅದೇ ಮಿಸ್ಟೇಕು. ಗಾಂಧಾರಿದು ಈ ವನಿತೆದು ಹೆಚ್ಚು ಕಡಿಮೆ ಇಬ್ಬರದ್ದು ಸ್ಟೋರಿ ಹೆಚ್ಚು ಕಡಿಮೆ. ಬಟ್ ವನಿತೆಗೆ ಒಂದು ಒಳ್ಳೆ ಮಗ ಗರುಡ ಹುಡ್ತಾನೆ, ಬಟ್ ಸ್ಟೋರಿ ಹೆಚ್ಚು ಕಡಿಮೆ ಅದೇ. ಗಾಂಧಾರಿ ಕೂಡ ಇಬ್ಬರು ಗರ್ಭ ಅನ್ನೋ ಹೊಂದಿದಾಗ ಫಸ್ಟು ಕುಂತಿಗೆ ಧರ್ಮರಾಜ ಹುಟ್ಟುಬಿಡ್ತಾನೆ. ಹುಟ್ಟುಬಿಟ್ರೆ ಇನ್ನು ಯಾರು ಮೊದಲು ಹುಡ್ತಾರೋ ಅವರೇ ರಾಜರಾಗ್ತಾರಂತ ಗೊತ್ತು. ದೊಡ್ಡ ಮಗನಿಗೆ ರಾಜಾಭಿಷೇಕ ಆಗುತ್ತೆ ಅಂತ. ಈಕೆ ಗರ್ಭ ಇನ್ನೂ ಪ್ರಸವ ಆಗಿಲ್ಲ ಅಂತಿದ್ದು ಹೊಟ್ಟೆ ಮೇಲೆ ಜೋರಾಗಿ ಹೊಡ್ಕೊಂಡ್ಬಿಡ್ತಾನೆ. ಅದೇ 101 ಪೀಸ್ ಆಗಿಬಿಡೋದು. 101 ಪೀಸ್ ಒಳಗಡೆ ಗರ್ಭ ಆದಮೇಲೆ ಅದನ್ನೇ ಹೊರಗಡೆ ಮತ್ತು ಟೆಸ್ಟ್ ಟ್ಯೂಬ್ನಲ್ಲಿ, ಕುಂಡ ಅಂತಾರೆ. ಕುಂಡ ಅಂದರೆ ಟೆಸ್ಟ್ ಟ್ಯೂಬ್ನಲ್ಲಿ ಇಟ್ಬಿಡ್ತಾರೆ. ಅದೇ ಟೆಸ್ಟ್ ಟ್ಯೂಬ್ ಬೇಬಿ ಆಗಿಬಿಟ್ಟಿರೋದು. ಎಲ್ಲ ಕವರಲ್ಲೂ ಟೆಸ್ಟ್ ಟ್ಯೂಬ್ ಬೇಬಿಗಳು. ಯಾವಾಗ ನಾವು ಗರ್ಭಾವಸ್ಥೆಯಲ್ಲಿ ತುಂಬ ಹುಷಾರಾಗಿರಬೇಕು. 6ನೇ ತಿಂಗಳಲ್ಲಿ ಜೀವ ಪ್ರವೇಶ ಆಗುತ್ತೆ. ಗರ್ಭೋಪನಿಷತ್ತಲ್ಲೂ ಪ್ರಮಾಣ ಇರುತ್ತೆ. 6ನೇ ತಿಂಗಳಲ್ಲಿ ಜೀವ ಪ್ರವೇಶ ಆದಮೇಲೆ ಸುತ್ತಮುತ್ತ ಇರೋ ಎಲ್ಲ ಅಬ್ಸರ್ವ್ ಆಗ್ತಾ ಇರುತ್ತೆ. ಈಗ ನೋಡಿ, ನಾನು ನಮ್ಮ ಪೂರ್ವಾಶ್ರಮ ತಂದೆ ತಾಯಿಗೆ 3ನೇ ಮಗ. ಮೊದಲು 2 ಹುಟ್ಟುವಾಗ ಅವ್ರಿಗೆ ಆ್ಯಸಿಡಿಟಿ ಇರಲಿಲ್ಲವಂತೆ. 2 ಮಕ್ಕಳಾದಮೇಲೆ ಇಬ್ಬರಿಗೂ ಆ್ಯಸಿಡಿಟಿ ಹೆಚ್ಚಾಗಿತ್ತು. ಆ ಆ್ಯಸಿಡಿಟಿ ಶರೀರದಿಂದ ನಾನು ಹುಟ್ಟಿರೋದಕ್ಕೆ ನನಗೆ ಆ್ಯಸಿಡಿಟಿ ವೀಕ್ನೆಸ್, ನನ್ನದು 15 ವರ್ಷಕ್ಕೆ ಆ್ಯಸಿಡಿಟಿ ಸಮಸ್ಯೆ ಬಂತು. ನಮಗಿಂತ ಮುಂಚೆ ಹುಟ್ಟಿರೋ ಅಣ್ಣಗೆ ಅಕ್ಕಾಗಿರೋದಿಲ್ಲ. ಶರೀರದಲ್ಲಿರೋ ಲಕ್ಷಣಗಳು ಸಹ ಮಗುವಿನಲ್ಲಿ ನಮ್ಮ ಬುದ್ಧಿ, ನಮ್ಮ ಮನಸ್ಸು ಆವಾಗ ಯಾವ ಥರ ಇರ್ತೋ ಮನಸ್ಸು ಕೂಡ ನಮ್ಮ ಮನಸ್ಸಿನ ಒಂದು ಅಂಶ ಭಾಗ ಮಗುವಿನಲ್ಲಿ ಕೂಡ ಪ್ರವೇಶ ಆಗಿಬಿಟ್ಟಿರುತ್ತೆ. ಹುಷಾರಾಗಿ ಗರ್ಭಾವಸ್ಥೆಯಲ್ಲಿ ಅದಕ್ಕೆ ತುಂಬ ಪ್ರಸನ್ನತೆಯಿಂದ ಇರಬೇಕು. ಅಸೂಯೆ, ಈ ಆಸುರಿ ಸಂಪತ್ತಿಗಳಂದರೆ ಫಸ್ಟ್ ತಿಳ್ಕೊಂಡು ಅಂಥ ಸಂಪತ್ತಿಗೆ ಅವಕಾಶ ಕೊಡಬಾರದು.
ಭಗವದ್ಗೀತೆಯಲ್ಲಿ ದೈವಿ ಸಂಪತ್ತಿ ಆಸುರಿ ಸಂಪತ್ತಿ ಅಂತ ಚೆನ್ನಾಗಿ ಎಲ್ಲರಿಗೂ, ಸಣ್ಣ ಮಕ್ಕಳಿಗೆಲ್ಲರಿಗೂ ಅದು ಹೇಳ್ಕೊಡ್ಬೇಕು. ಅದು ಮನಸ್ಸಿನಲ್ಲಿ ಅಂಥ ವಿಕಾರಗಳು ಬಂದರೆ ಅದು ಮಕ್ಕಳಿಗೆ ಕೂಡ ಅದೇ ಥರ ಬುದ್ಧಿ ಬರುತ್ತೆ ಅಂತ. ಈಗ ಗಾಂಧಾರಿನೂ ಹಾಗೆ ಮಾಡಿದ್ಲು, ಸಿಕ್ಕಾಪಟ್ಟೆ ಅಸೂಯೆ ಪಟ್ಲು. ಅಯ್ಯೋ ಕುಂತಿಗೆ ಮೊದಲು ಮಗು ಆಗೋದಲ್ಲ ಅಂದ್ಬಿಟ್ಟಿದ್ದನು. ತುಂಬ ವಿಕ್ಷಿಪತೆಯಿಂದ ಅಸೂಯೆಯಿಂದ ಆ ಕೆಲಸ ಮಾಡಿದಲ್ಲ. ಆ ಕೌರವರು ಯಾವಾಗಲೂ ಅಸೂಯೆಯಿಂದನೇ ಒದ್ದಾಡ್ತಾಯಿದ್ರು. ದುರ್ಯೋಧನ ಇಂಥ ಪ್ರಸ್ತುತದಲ್ಲಿ ಇವರು ಸಂಪತ್ತು ನೋಡಿಬಿಟ್ಟು, ಪಾಂಡವರ ಸಂಪತ್ತು ನೋಡಿಬಿಟ್ಟು ಎಷ್ಟು ಒಳ್ಳೆ ಭೋಜನ ಕೊಟ್ಟರು ಕೂಡ ಕಡ್ಡಿ ಥರ ಆಗಿಬಿಟ್ಟಿರ್ತಾನೆ, ಒಣಗೋಗ್ಬಿಟ್ಟಿರ್ತಾನೆ. ಅಸೂಯೆಯಿಂದ ಸುಟ್ಟು ಹೋಗ್ತಾ ಇರ್ತಾನೆ. ತುಂಬ ದರಿದ್ರವಾದ ಗುಣ ಅಂದರೆ ಅಸೂಯೆ ಪಡೋದು. ಮನಸ್ಸಿಗೆ ಸಮಾಧಾನ ಅಲ್ಲೇ ಮಾಡಬೇಕು. ಈಗ ನಾವು ರಾಮದೇವ ಬಾಬಾ ಆಶ್ರಮದಲ್ಲಿ ವ್ಯಾಕರಣ ಕಲಿಯೋಕ್ಕೆ ಹೋದಾಗ 6 ತಿಂಗಳು ಕಂಠಸ್ಥ ಮಾಡಬೇಕಾಗಿರೋ 4000 ಸೂತ್ರಗಳು ಒಬ್ಬ ಹುಡುಗ 21 ದಿವಸದಲ್ಲೇ ಕಂಠಸ್ಥ ಮಾಡಿಬಿಟ್ಟಿದ್ದ, ಸಣ್ಣ ಹುಡುಗ. ಅದನ್ನು ನೋಡ್ಕೊ ಅಸೂಯೆ ಪಟ್ಟರೆ ಏನು ಬರುತ್ತೆ? ಮೆಚ್ಕೋಬೇಕು ಅವನ ಸಾಮರ್ಥ್ಯ, ಪೂರ್ವಜನಂಥ ಪುಣ್ಯ, ಆ ಪುಣ್ಯ ಫಲದಿಂದ ಅವನಿಗೆ ಬಂದಿರೋಂಥ ಮನಸ್ಸು. ಅದನ್ನೇ ಇನ್ಸ್ಪಿರೇಷನ್ ತೊಗೊಂಡು ನೀನು ಆ ಥರ ಆಗಬೇಕಂತ ಪ್ರೇರಣೆ ತಗೊಂಡು ಇನ್ನೂ ಖುಷಿ ಪಡಬೇಕು. ಇನ್ನೂ ಈ ಥರ ಎಲ್ಲ ಸಾಧ್ಯ ಇದೆ ಅಲ್ಲಿ ಬಿಟ್ಟಿದ್ದೀವಿ. ಅದು ಬಿಟ್ಬಿಟ್ಟು ಅಯ್ಯೋ ಅವನ ಅಸೂಯೆ ಪಟ್ಕೊಂಡು ಅವನ ಮೇಲೆ ದ್ವೇಷ ಪಟ್ಟರೆ ಏನಾದರೂ ಏನು ಪ್ರಯೋಜನ ಇರೋದಿಲ್ಲ. ಊರಲ್ಲಿ ನೋಡಿ, ಮತ್ತು ಪ್ರತಿಯೊಂದು ಊರಲ್ಲಿ ಕೂಡ ಅಷ್ಟೇ, ಅಣ್ಣ ತಮ್ಮಂದ್ರ ಮಧ್ಯೆಯಲ್ಲಿ ಒಬ್ಬರು ಏನಾದರೂ ಒಂದು ಬೆಳೆ ಬಂದು ಸ್ವಲ್ಪ ಇಬ್ಬರು ಆಗಿಬಿಟ್ರಂತೆಗನ ಅವ್ರ ಮೇಲೆ ಫುಲ್ಲು ಚಾಡಿಗೆ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ, ಕಾಲಿಗೆ ಕೆಲಸ ಮಾಡ್ತಾರೆ. ಸಿಕ್ಕಾಪಟ್ಟೆ ಅಸೂಯೆ ಗುಣ ಅಂತೂ ಹೆಜ್ಜೆಯಲ್ಲೂ ಪ್ರತಿ ವಿಷಯದಲ್ಲೂ ನಾನಂತೂ ಭಯಂಕರ ನೋಡ್ತಾ ಇರ್ತೀನಿ. ತುಂಬ ಹೋಗ್ಬಿಟ್ಟಿದೆ, ವ್ಯಾಪಕವಾಗಿಬಿಟ್ಟಿದೆ ಅಸೂಯೆ ಪ್ರತಿಯೊಬ್ಬರಲ್ಲಿ. ಅಂಥ ಅಸೂಯೆ ಗುಣದಲ್ಲಿ ಈಗ ವನಿತೆ ಆ ಥರ ವರ ಕೇಳಿರ್ತಾರೆ. ವರ ಕೇಳಿಬಿಟ್ರೆ 500 ವರ್ಷ ಆದಮೇಲೆ ಫಸ್ಟು ಕುದುರು 1000 ಮೊಟ್ಟೆ ಇಟ್ಟಿರ್ತಾಳೆ. ಅದರಿಂದ 500 ವರ್ಷ ಆದಮೇಲೆ ಆ ಮೊಟ್ಟೆ ಹೊಡ್ಕೊಂಡು ಸರ್ಪಗಳೆಲ್ಲ ಬಲವಂತವಾದ ಸರ್ಪಗಳು, 1000 ಸರ್ಪಗಳು, 1000 ಹೆಸರಿದೆ, 1000 ಸರ್ಪಗಳದ್ದು ಒಂದೊಂದು ಸ್ಟೋರಿ ಇರುತ್ತೆ. ಅಂಥ ಬಲವಂತವಾದ ಸರ್ಪಗಳಿಗೆ ಜನ್ಮ ಕೊಡ್ತಾಳೆ. ಅದರಲ್ಲಿ ವಾಸುಕಿ ಕೂಡ ಒಬ್ಬ ಆಗಿರ್ತಾನೆ. ಮತ್ತು ವನಿತೆ 2 ಮಕ್ಕಳು ಕೆಡ್ತಿ 2 ಮೊಟ್ಟೆ ಇಟ್ಟಿರ್ತಾಳೆ. 2 ಮೊಟ್ಟೆ ಇಟ್ಟರೆ ಆ ಮೊಟ್ಟೆ ಬೇಗ ಹೊಡೆಯೋದಿಲ್ಲ, ಮೊಟ್ಟೆಯಿಂದ ಮರಿ ಬೇಗ ಬರೋದಿಲ್ಲ. ಅಲ್ಲಿ ಕುದುರು ತನ್ನ ಮಕ್ಕಳ ಜೊತೆ ಆನಂದವಾಗಿರೋದನ್ನು ನೋಡಿ ಅಸೂಯೆ ಪಟ್ಟು ತಡೆಯೋಕ್ಕಾಗದೆ ಸ್ವಂತವಾಗಿ ಕೈಯಿಂದನೇ ಒಂದು ಮೊಟ್ಟೆನ ಹೊಡೆದ್ಬಿಡ್ತಾಳೆ. ಮೊಟ್ಟೆನ ಹೊಡೆದ್ಬಿಟ್ರೆಗನ ಅದರಲ್ಲಿ ತಲೆಯಿಂದ ಮೇಲಿಂದ ಕತ್ತು ತನಕ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗುತ್ತೆ, ಮಿಕ್ಕಿದ ಕೆಳಗಡೆ ಭಾಗ ಎಲ್ಲ ಡೆವಲಪ್ಪೇ ಆಗಿರೋದಿಲ್ಲ. ಆ ಮಗು ಮತ್ತು ಆ ಮೊಟ್ಟೆಯಿಂದ ಹೊರಗಡೆ ಬರ್ತದ್ದು ಯಾರೂ ಅಲ್ಲ, ಅರುಣ. ಸೂರ್ಯೋದಯ ಆಗೋಕ್ಕೆ ಮುಂಚೆ ಎಲ್ಲೋ ಕಲ್ಲರಾಗಿ ಒಂದು ಪ್ರಕಾಶ ಬರುತ್ತಲ್ಲ, ಅದು ಅರುಣ, ಸೂರ್ಯದೇವನ ಸಾರಥಿ ಅಂತ ಹೆಸರು. ಆ ಅರುಣ ಬಂದ್ಬಿಟ್ಟಿದ್ದನು ತಾಯಿಯ ಒಂದು ಅಸೂಯೆ ಗುಣದಿಂದ, ಆತುರತೆಯಿಂದ ಅಂಗವಿಕಲಾಂಗತೆ ಬಂತು ಅಂದ್ಬಿಟ್ಟಿದ್ದನು ಮಗನೇ ಶಾಪ ಇಟ್ಬಿಡ್ತಾನೆ ತಾಯಿ. ನಿನ್ನ ಆತುರತೆಯಿಂದ, ನಿನ್ನ ಅಸೂಯೆ ಗುಣದಿಂದ ನಾನು ಇವತ್ತು ಅಂಗವಿಕಲನಾಗಿ ಜನ್ಮ ತಗೊಂಡಿದ್ದೀನಿ. ನೀನು 1000 ವರ್ಷ ನೀನು ಕುದುರು ವಿಷಯದಲ್ಲಿ ಇಷ್ಟೊಂದು ಆಸೆ ಪಟ್ಟಿದ್ದೆಲ್ಲ, ಆ ಕುದುರಿಗೆ ನೀನು 1000 ವರ್ಷ ನೀನು ಗುಲಾಮಿ ದಾಸಿಯಾಗಿ ನೀನು ಇರ್ತೀಯ ಹೋಗು ಅಂತ ಶಾಪ ಕೊಟ್ಬಿಡ್ತಾನೆ. ಮತ್ತು ಶಾಪ ಕೊಟ್ಬಿಟ್ಟಿದ್ದನು. ಮತ್ತು ಎಷ್ಟಾದರೂ ತಾಯಿ ಅಲ್ಲ, ನೋಡು ಈಗೆಂತೂ ಮಿಸ್ಟೇಕ್ ಮಾಡಿದ್ವಿ, ಇನ್ನೊಂದು ಮೊಟ್ಟೆ ನನ್ನ ತಮ್ಮ ಇದಾನಲ್ಲ ಅವನು ಗರುಡ, ಆ ಮೊಟ್ಟೆನ ಮಾತ್ರ ಈ ಥರ ಓದಿಯಕ್ಕೆ ಹೋಗಬೇಡ, ಅವನು ಪೂರ್ಣವಾಗಿ ಡೆವಲಪ್ ಆದರೆ ತಾನಾಗ್ತಾನೆ ಹೊರಗಡೆ ಕೊಡ್ತಾನಂತ ನೀನು ವೆಯ್ಟ್ ಮಾಡು, ಆ ಥರ ಪಡಬೇಡ ಅಂತ. ಹಾಗೆ ಮತ್ತೆ ಅದು ಗರುಡಂದು ಸ್ಟೋರಿ ಇರುತ್ತೆ. ಗರುಡ ತುಂಬ ಪವರ್ಫುಲ್ಲಾಗಿ ಮತ್ತು ಹೊರಗಡೆ ಬರ್ತಾನೆ. ಈ ಥರ ದೊಡ್ಡ ಸ್ಟೋರಿ ಇರುತ್ತೆ. ಆ ಸ್ಟೋರಿನಲ್ಲಿ ಏನಂದರೆ ಮತ್ತು ಸಮುದ್ರ ಮಂಥನದಲ್ಲಿ ಒಂದು ಉಚ್ಚೈಶ್ರವ ಎಂಬ ಒಂದು ಅಶ್ವ ಉತ್ಪನ್ನ ಆಗಿರುತ್ತೆ. ತುಂಬ ದಿವ್ಯವಾದ ಅಶ್ವ, ಅದನ್ನು ದೇವತೆಗಳೇ ಸ್ತುತಿ ಮಾಡ್ತಾ ಇರ್ತಾರೆ. ಆ ಅಶ್ವನ ಕಂಡುಬಿಟ್ಟಿದ್ದನು. ಅಶ್ವದ ದೂರದಿಂದ ನೋಡಿ ಅಶ್ವದ ಬಾಲ ಕಪ್ಪಿಗಿದೆ ಅಂತನೋ ಇಲ್ಲ ವೈಟಿಗಿದೆ ಅಂತನೋ ಇಬ್ಬರು ಬೆಟ್ಟಿಂಗ್, ಕುದುರು ಮತ್ತು ವನಿತೆ ಏನೋ ಬೆಟ್ಟಿಂಗ್ ಕಟ್ಕೊಳ್ತಾರೆ. ಬೆಟ್ಟಿಂಗ್ ಕಟ್ಕೊಂಡ್ರೆಗನ ಕುದುರುಗೆ ಗೊತ್ತಾಗ್ಬಿಡುತ್ತೆ
ಕೋಪದಲ್ಲಿ ನಾನೇನೋ ಬೆಟ್ಟಿಂಗ್ ಕಟ್ಬಿಟ್ಟಿದ್ದೀನಿ, ವಾಸ್ತವಕ್ಕೆ ಅದು ಕುದುರೆ ಇಲ್ಲಿ ಬೆಳ್ಳಗೆ ಇದ್ರೆಗಾನ ಮತ್ತೆ ನಾನು ವನಿತೆಗೆ ದಾಸಿ ಆಗಬೇಕು ಅಂದ್ಬಿಟ್ಟಿದ್ದೀನಿ. ಮಕ್ಕಳೆಲ್ಲ ಕರೆಸ್ಬಿಟ್ಟಿದ್ದೀನಿ. ಬಾಲ ಬಾಲ ನನಗೆ ಹೋಗ್ಬಿಟ್ಟೆಲ್ಲ ಎಲ್ಲೋ ಸರ್ಪಗಳಲ್ಲಿ ಬ್ಲ್ಯಾಕ್ ಕಲರ್ ಆಗಿತ್ತು, ಅದನ್ನು ನೀವು ಕವರ್ ಮಾಡ್ಕೊಂಬಿಡಿ ಅಂತ ಕಳಿಸ್ತಾರೆ ಆಜ್ಞೆ ಮಾಡ್ತಾರೆ. ಆಜ್ಞೆ ಮಾಡಿದಾಗ ಮಕ್ಕಳು ಧರ್ಮ ಕಶ್ಯಪ ಋಷಿ ಸಂತಾನ ಬ್ಲಡ್ ಅಂದರೆ DNA ಧರ್ಮ ಇದ್ದೇ ಇರುತ್ತೆ. ಅದು ತುಂಬ ಅಧರ್ಮ, ಅದು ಆ ಥರ ಮೋಸದಿಂದ ಗೆಲ್ಲಬಾರ್ದು ಹಂಗೆ ಏನೋ ಬುದ್ಧಿವಾದ ಹೇಳಕ್ಕೆ ಹೋದ್ರೆಗನ ನಾನು ಹೇಳಿದ ಮಾತನ್ನು ನೀನು ಪಾಲನೆ ಮಾಡೋದಿಲ್ವ ನೀವು ಅಂದ್ಬಿಟ್ಟು ಹೋಗಿ ನೀವು ಜನ್ಮೇಜಯನ ಯಜ್ಞದಲ್ಲಿ ಎಲ್ಲ ನೀವು ಭಸ್ಮಾಡಿ ಸಾಯ್ತಿರೋದಂತೆ ಸ್ವಂತ ಮಕ್ಕಳಿಗೆ ಶಾಪ ಹಾಕಿರ್ತಾರೆ ಪುರಾಣದಲ್ಲಿ. ತಾಯಿ ಸ್ವಂತ ಮಕ್ಕಳಿಗೆ ಶಾಪ ಹಾಕಿರ್ತಾರೆ. ಯಾಕೆ ಮತ್ತು ಅವ್ರು ಎದುರುಕೊಂಡು ಸರಿ ಅಂತ ತಾಯಿಗೆ ಆ ಕೆಲಸವನ್ನು ಮಾಡ್ತಾರೆ. ಆಗ ವನಿತೆಯನ್ನು ಮೋಸದಿಂದ ಸೋಲಿಸ್ತಾರೆ, ದಾಸಿಯಾಗಿರ್ತಾರೆ. ಲಾಸ್ಟಿಗೆ ಮತ್ತೆ ಗರುತ್ಮಂತ ಹೋಗಿ ದೊಡ್ಡ ಸ್ಟೋರಿ ಇದೆ ಅದೆಲ್ಲ. ಈಗ ನೋಡು, ಹಂಗೆ ಕದ್ರುವಿನ ಶಾಪದಿಂದ ಎಲ್ಲ ಸರ್ಪಗಳು ಜನ್ಮೇಜಯನ ಯಜ್ಞದಲ್ಲಿ ಭಸ್ಮ ಹೋಗಿ ಅಂತ ಶಾಪ ಇಟ್ಟಿದ್ವಿ. ಆ ಶಾಪನ ಈ ವಾಸುಕಿ ತಿಳ್ಕೊಂಡಿರ್ತಾನೆ. ಮತ್ತು ಎಷ್ಟೋ ಸಾವಿರ ವರ್ಷಗಳಾದಮೇಲೆ ಜನ್ಮೇಜಯ ಹುಟ್ತಾನೆ. ಇನ್ನು ಹುಟ್ಟಿದ್ದಾನೆ ಅಂತ ಗೊತ್ತಾದ ಮೇಲೆ, ಇನ್ನು ಹುಡ್ತಾ ಇದ್ದಾನೆ ಅಂತ ಗೊತ್ತಾದ ಮೇಲೆ ಮುಂಚೆನೇ ವಾಸುಕಿ ಅದಕ್ಕೊಂದು ರಕ್ಷಣೆ ಮಾಡ್ಕೊಳ್ಳೋದಕ್ಕೊಂದು ಪ್ಲ್ಯಾನ್ ಹಾಕ್ಕೋಬೇಕಲ್ಲ. ಯಾರು ರಕ್ಷಣೆ ಮಾಡೋಕ್ಕಾಗುತ್ತಂದ್ರೆ ಈ ಜರಾತ್ಕಾರುವಿನ ಮಗ ಜರಾತ್ಕಾರು ಮತ್ತು ಆಸ್ತಿಕನ ಹುಟ್ಟಿದ ಮೇಲೆ ಆಸ್ತಿಕನಿಗೆ ಆ ಸಾಮರ್ಥ್ಯ ಬರುತ್ತೆ ಅಂತ ಗೊತ್ತಿರುತ್ತೆ. ಎಲ್ಲ ಪ್ರೀತಿಯಾಗಿ ನೀವು ಸುಮ್ಮನೆ ಭಿಕ್ಷೆ ಕೊಡ್ತಾ ಇಲ್ಲ ಕನ್ಯೆಯನ್ನು. ಭಿಕ್ಷೆ ಬೇಡವನಿಗೆ ಯಾರು ಕೊಡ್ತಾರೆ ಕನ್ಯೆಯನ್ನು? ಇನ್ನೊಂದು ದೊಡ್ಡ ಪ್ರೀ ಪ್ಲ್ಯಾನ್ ಇರುತ್ತೆ ವಾಸುಕಿ ಪ್ರೀ ಪ್ಲ್ಯಾನ್ ಆಗಿಬಿಟ್ಟಿದ್ದನು ಅವನ ತಂಗಿಯನ್ನು ಕೊಟ್ಬಿಟ್ಟಿದ್ದಾನೆ ಜರಾತ್ಕಾರಿಗೆ. ಮತ್ತು ಜರಾತ್ಕಾರು ಮದುವೆ ಆದಮೇಲೆ ಇವರಿಬ್ಬರು ಸಂತಾನದಲ್ಲಿ ಆಸ್ತಿಕ ಹುಡ್ತಾನೆ. ಆಸ್ತಿಕ ಜನ್ಮೇಜಯ ಯಜ್ಞದಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಕೆಲವೊಂದು ಏನು ಆಸ್ತಿಕನ ಮಾವಂದರು ಎಲ್ಲ ಸಂಬಂಧಿಕರೇ ಎಲ್ಲ ಇಲ್ಲಿ ಇವ್ರನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ ಅಲ್ಲೊಂದು ಕಥೆ ನಡೆಯುತ್ತೆ. ಅವನು ಯಾಗವನ್ನು ನಿಲ್ಲಿಸೋ ಪ್ರಯತ್ನ ಮಾಡ್ತಾನೆ ಅವನ ಒಂದು ಯುಕ್ತಿಯಿಂದ, ಬಲದಿಂದ. ಇದು ಮೇನ್ ಸ್ಟೋರಿ. ಈ ಥರ ಅದಕ್ಕೆ ಇವಾಗ ಜರತ್ಕಾರುವಿಗೆ ತನ್ನ ವಾಸುಕಿ ತಂಗಿ ಜರತ್ಕಾರನ್ನೇ ಒಂದು ಹೆಸರು ಜರತ್ಕಾರನೇ ಇತ್ತು. ಇನ್ನೊಂದು ಕಂಡೀಷನ್ಸ್ ಭಿಕ್ಷೆಯಲ್ಲೂ ಸಿಕ್ತು. ಆದ್ದರಿಂದ ಅವರು ಮದುವೆ ಮಾಡಿಕೊಂಡು ಆಸ್ತಿಕನನ್ನು ಹುಡ್ತಾರೆ. ಮತ್ತು ಇದಾದ ಮೇಲೆ ಕುದ್ರು ವನಿತೆಯರದು ಕಶ್ಯಪರಿಂದ ವರದಾನ ಬರೋ ಈ ಸ್ಟೋರಿ ಬರುತ್ತೆ. ಆ ಸ್ಟೋರಿನ ನಾವೀಗ ವಿಚಾರ ಮಾಡಿದ್ದೀವಿ. ವಿಚಾರ ಮಾಡಿದ ಮೇಲೆ ಮಧ್ಯದಲ್ಲಿ ಏನು ಸಮುದ್ರ ಮಂಥನದಲ್ಲಿ ಉಚ್ಚೈಶ್ರವ ಎಂಬ ಅಶ್ವ ಅಂತ ಟಾಪಿಕ್ ಬಂದ ತಕ್ಷಣವೇ ಅಲ್ಲಿ ಶೌನಕರು ಮಹರ್ಷಿ ಸೌತಿ ಮುನಿಗಳನ್ನು ಅಲ್ಲೇ ನಿಲ್ಲಿಸ್ಬಿಟ್ಟು, ಹೌದಾ ಸಮುದ್ರ ಮಂಥನ, ಆ ಸಮುದ್ರ ಮಂಥನ ಯಾಕಾಯಿತು, ಏನಕ್ಕಾಯಿತು, ಆ ಮೇರು ಪರ್ವತ ಎಲ್ಲಿಂದ ತಗೊಂಡ್ಬಂದರು, ಅದರಿಂದ ಏನೇನೆಲ್ಲ ಉತ್ಪತ್ತಿ ಆಯಿತು, ಫಸ್ಟ್ ಆ ಕಥೆನ ಸ್ಟೋರಿನ ಹೇಳು ಅಂದ್ಬಿಟ್ಟು ಕೇಳ್ತಾರೆ. ಈಗ ನೆಕ್ಸ್ಟು ಸಮುದ್ರ ಮಂಥನದ ಸ್ಟೋರಿ ಬರುತ್ತೆ. ಅದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.